ಏನಾಗಿದೆ ಸಂಜು ಬೆಡ್ಸ್ಗೀತ ಸಿನಿಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬರಲಿಕ್ಕೆ ಶುರುವಾಯಿತು. ಜೊತೆಗೆ ಅಮೇರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು 1-2 ಸ್ಕ್ರೀನಿಂಗ್ ಮಾಡಿದಾರೆ ಅಂತಲ್ಲಿ 30 ಸ್ಕ್ರೀನಿಂಗ್ ಕೊಟ್ಟರು. ಈ ಸಿನಿಮಾದನ್ನು ಲಾಕ್ ಮಾಡಿರೋ ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ. ನಾನು ಏನೂ ತಪ್ಪೇ ಮಾಡಿದರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತೊಗೊಳ್ಬೇಕು. ಇರಲಿ, ಒಂದಿನ ಹೋದಾಗ 12 ಗಂಟೆಗೆ ಜಡ್ಜ್ ಹತ್ರ ಅಪೇರ್ ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ, ಯಾವ ಕೇಸು ತೊಗೊಳ್ಳೋದು ನಿಂದೆ ತೊಗೊಳ್ತೀನಿ, ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯಿತು. ಆಪೋಸಿಟಲ್ಲಿ ಅವರು ಬಗ್ಗಿಲ್ಲ. ನನಗೆ 4 ಕೋಟಿ ದುಡ್ಡು ಬರಬೇಕು, ಅದು ನೀವು ಗ್ಯಾರಂಟಿ ಕೊಡಿ ಅಂತ. ನಾನೇನು ಕೊಡಬೇಕು ಅಂತ ನನ್ನ ವಾದ. ಫೈನಲ್ಗೆ ಜಡ್ಜಿನ ಕೇಳ್ತಾರೆ. ಈಗ ನಮ್ಮ ಲಾಯರು ಈಸ್ ಇನ್ನೋಸೆಂಟ್, ಕೋಟಿಗೆಲ್ಲ ಬಂಡವಾಳ ಹಾಕಿದ್ದಾರೆ. ಈಗ ಸಿನಿಮಾಗೆ ಎಲ್ಲ ಜನ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಈಗ ನೀವು ಸ್ಟೇ ವೆಕೇಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ. ಅವರು ಜಡ್ಜ್ ಹೇಳ್ತಾರೆ ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೇಟ್ ಮಾಡಲಿಕ್ಕೆ ಬರೋಲ್ಲ ಸಡನ್ನಾಗಿ. ಇದು ಮಿಸ್ಗೈಡ್ ಆಗಿರೋದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು. ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ, 4 ಕೋಟಿ ಡಿಪಾಸಿಟ್ ಮಾಡಿ ಕೋರ್ಟಲ್ಲಿ ಇರುತ್ತೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಕೇಸ್ ತೀರ್ಮಾನ ತಗೊಳ್ಳಿ ಅಂತ. ನಾನು ಅಲ್ಲಿ 4 ಕೋಟಿ ಹೇಳ್ತಾರೆ ಹೈದರಾಬಾದಲ್ಲಿ. ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಪ್ರಾಪರ್ಟಿ ಕೊಲೆಕ್ಟರ್ ಕೊಡಲೇಬೇಕು ಅಂತ. ಆಗ ನಂದು ಸ್ವಂತ ಸೈಟು ಚಂದ್ರಲೆ ಹೋಟೆಲಿಂದ ಸೈಟನ್ನು 2 ಸೈಟನ್ನು 4 ಕೋಟಿ ಹೊರತಾಗಂಥ ಸೈಟನ್ನು ಜೆರಾಕ್ಸನ್ನು ತರಿಸ್ಕೊಂಡು ಕೋರ್ಟಿಗೆ ಓಕೆ ಮಾಡೋ ವೆರಿಫಿಕೇಷನ್ ಮಾಡಬೇಕಿತ್ತು. ಮಾಡಿ ಮತ್ತೆ ನೈಟೇ ಬಸ್ಸಿಗೆ ಹಾಕಿ ಒರಿಜಿನಲ್ ನೆನ್ನೆ ಕೊಟ್ಟು ನನಗೆ ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು 9ನೇ ತಾರೀಕು ಸುಮಾರು 7:30ವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು. ಮತ್ತು ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ನಿನ್ನೆ ಲಾಸ್ಟು, ಇವತ್ತಿಂದ ಅಲ್ಲಿ 10 ಡೇಸ್ ಕೋರ್ಟ್ ರಜೆ. ಅದು ಪೊಂಗಲ್ದ ರಜೆ. ನಾವೆಲ್ಲೂ ಹೋಗ್ಬಾರ್ದು. ಒಂದು ದಿನ ಎಳೀತು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡ್ಬಾರ್ದು ಅನ್ನೋ ಪ್ಲ್ಯಾನ್, ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ನಿನ್ನೆ ಸಂಜೆ ನನಗೆ 6 ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ. ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು 8:00ವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತೊಗೊಂಡು ನಾನು ರಾತ್ರಿ ಫ್ಲೈಟ್ ಹಿಡ್ಕೊಂಡು ಬೆಳಿಗ್ಗೆ 3 ಗಂಟೆ ರೀಚ್ ಆಗಿ ಅರ್ಜೆಂಟು ಸತ್ಯನ ನಿಮ್ಮ ಹತ್ರ ಹೇಳ್ಕೋಬೇಕು, ಇದು ಜನ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನನಗೆ ಪ್ರೆಸ್ ಮೀಟ್ ಮಾಡಿಕೊಡಿ, ನಾನು ವಿಚಾರ ಹಂಚ್ಕೋಬೇಕು. ಯಾಕೆ ನಮಗೆ ಜನಗಳಿಗೆ ವಿಚಾರ ತಿಳಿಸೋರು ನೀವು ಸಡನ್ನಾಗಿ ಯಾರು ತಿಳಿಸೋಕ್ಕಾಗಲ್ಲ. ಈ ಮಧ್ಯೆ ನಮಗಿರುತ್ತೆ. ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನಿಸುತ್ತೆ. ಪ್ರೊಡ್ಯೂಸರ್ 6 ಕೋಟಿ ಸಾಲ ಮಾಡಿದ್ರಂತೆ, ಸೆಟಲ್ಮೆಂಟ್ ಮಾಡಿದ್ರಂತೆ. ಇವೆಲ್ಲ ಏನು ಇರುತ್ತೆ, ಏನು ಪ್ರೂಫ್ ಇರುತ್ತೆ, ಏನಕ್ಕೆ ಇದರೆಲ್ಲ ಬರೀಬೇಕು, ಇದರ ಏನಕ್ಕೆ ಕೇಳಬೇಕು? ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ. ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮಗೆ ಕಾಮನ್ ಸೆನ್ಸ್ ಅಲ್ವಾ? ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ. ನಮ್ಗೆ ಗೊತ್ತು. ಸುಮ್ಮನೆ ಹುಚ್ಚಾಟಕ್ಕೆ ಇವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಯಾರೇ ಆಗಲಿ ಅಷ್ಟೇ. ಒಳ್ಳೆ ವಿಚಾರಗಳಿದ್ದಾವೆ, ಅದನ್ನು ಜನಗಳು ತಿಳಿಸೋಂಥ ಪ್ರಯತ್ನ ಮಾಡಿ. ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಭಾಳ ಇದೆ, ಅಂಥ ವಿಚಾರಗಳನ್ನ ಜನರು ತಿಳಿಸಿ. ಇವೆಲ್ಲ ಹುಚ್ಚಾಟಕ್ಕೆಲ್ಲ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕಬೇಡಿ. ಭಾಳ ನೋವಿದೆ ಹೇಳ್ಕೊತಾ ಇದ್ದೀವಿ. ನಮಗೆ ಗೊತ್ತು ಕಷ್ಟ. ಈಗ 10ನೇ ತಾರೀಕಿಗೆ ರಿಲೀಸ್ ಆಗಲಿಲ್ಲ ಅಂದರೆ ನಮಗೆ ಎಷ್ಟು ನೋವಾಗಿದೆ. ನಿದ್ದೆ ಇಲ್ಲ ನಮಗೆ. ನಾನು ತಪ್ಪೇ ಮಾಡಿದಲ್ಲ. ಈಗ 4 ಕೋಟಿ ರೂಪಾಯಿ ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೆಕೇಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಯಾರನ್ನು ಕೇಳಿದ್ದೇನೆ, ಯಾರಿಗೆ ಹೇಳ್ಕೊಳ್ಳಿ ಇದನ್ನು? ಕನ್ನಡ ಸಿನಿಮಾಕ್ಕೆ ಆಗ್ತಾರೆ ಅನ್ಯಾಯ. ಎಂಥ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡವ್ರೆ. ಯಾವ ಹಿಂದಿ, ತೆಲುಗು, ತಮಿಳಿಗೂ ಕಡಿಮೆ ಇದ್ದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು US ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ 30 ಸ್ಕ್ರೀನಿಂಗ್ ಕೊಟ್ಟರು, 50 ಸ್ಕ್ರೀನಿಂಗಿಗೆ ಮತ್ತೆ ಪರ್ಮಿಷನ್ ಕೊಟ್ಟು ರೆಡಿ ಇರೋಂಥ ಟೈಮಲ್ಲಿ ಇವರು ಮತ್ತೆ US ನಾವು ಈ ಸ್ಟೇಜ್ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಮಾಡ್ತಾ ಇದ್ದು ಉದ್ದೇಶಪೂರ್ವಕ ಮಾಡ್ತಾರೆ. ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಲಿಸಿ. ನಾವು ಚೆನ್ನಾಗಿಲ್ಲದ ನೋಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಸಿನಿಮಾ ನೀವು ಸಾಂಗ್ ಕೇಳಿಲ್ಲ, ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಇದಕ್ಕೆ ನಮಗೆ ಮಾಡ್ತಾ ಇರೋ ದಯವಿಟ್ಟು ನೀವೆಲ್ಲ ಸಹಕರಿಸ್ಬೇಕು. ಮಾಧ್ಯಮದ ದಯವಿಟ್ಟು ನಿಮ್ಗೆ ಎಷ್ಟು ಆಗುತ್ತೋ ಹೋಗ್ಬೇಕು, ಲಾಸ್ಟ್ ಪರ್ಸನ್ಗೂ ರೀಚ್ ಆಗಿ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.